ವಿಧಾನಸಭೆಯಲ್ಲಿ ಸೆಂಚುರಿ ಸ್ಟಾರ್, ಲೋಕಸಭೆಯಲ್ಲಿ ದೋಸ್ತಿವಾರ್, ಕರುನಾಡಲ್ಲಿ ಮೋದಿ ಆವೇಶ ಸಮಾವೇಶ, ಏಳುತ್ತಾ ಮೋದಿ ಅಲೆ, ದೋಸ್ತಿಗೆ ಬಲೆ, ನಮೋ ಕರುನಾಡು. ಎಂದಿನಿಂದ ರಾಜ್ಯದಲ್ಲಿ ನರೇಂದ್ರ ಮೋದಿ ಅಬ್ಬರಿಸಲಿದ್ದಾರೆ. ದೋಸ್ತಿಗಳ ವಿರುದ್ಧ ಅಖಾಡಕ್ಕಿಳಿತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಮೆಗಾ ರ್ಯಾಲಿಗಳಿಂದ ಏಳುತ್ತಾ ಮೋದಿ ಅಲೆ ಅನ್ನುವ ಪ್ರಶ್ನೆಗೆ ಉತ್ತರ ಕೂಡ ಸಿಗುತ್ತೆ. ಮೇ 23ನೇ ತಾರೀಕು ದೋಸ್ತಿಗಳ ವಿರುದ್ಧ ಅಖಾಡಕ್ಕಿಳಿತಾ ಇದ್ದಾರೆ ಮೋದಿ ಅವರು, ಘರ್ಜಿಸಲಿದ್ದಾರೆ. ಮೆಗಾ ರ್ಯಾಲಿಗಳಿಂದ ಮೋದಿ ಅಲೆ ಮತ್ತೆ ಶುರುವಾಗುತ್ತಾ ಕರುನಾಡಲ್ಲಿ ಅನ್ನೋದಕ್ಕೂ ಕೂಡ ಉತ್ತರ ಸಿಗಬೇಕಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅಬ್ಬರಿಸಿದ್ರು ಮೋದಿ ಅವರು. ಪ್ರಚಾರ ಮಾಡಿದ ಬಹುತೇಕ ಕಡೆ ಮೋದಿ ಮ್ಯಾಜಿಕ್ ನಡೆದಿತ್ತು. ಟಫ್ ಫೈಟ್ ಇದ್ದಲ್ಲೆಲ್ಲ ಗೆಲುವಿನ ಅಂತರದಲ್ಲೂ ಕೂಡ ಸುಧಾರಣೆಯನ್ನ ಕಂಡಿದ್ರು ಬಿಜೆಪಿಯ ಅಭ್ಯರ್ಥಿಗಳು. ಇನ್ನು ಕಳೆದ ಬಾರಿ ಸ್ಥಳೀಯ ನಾಯಕತ್ವ ವರ್ಸಸ್ ಮೋದಿ ನಡುವೆ ಹಣಾಹಣಿ ನಡೆದಿತ್ತು. ಸಿದ್ದು ಸರ್ಕಾರ ಟಾರ್ಗೆಟ್ ಮಾಡಿದ್ರು ನರೇಂದ್ರ ಮೋದಿ ಅವರು. ಈ ಬಾರಿ HDK ನೇತೃತ್ವದ ದೋಸ್ತಿ ಸರ್ಕಾರವನ್ನ ಟಾರ್ಗೆಟ್ ಮಾಡಿದ್ದಾರೆ. ವಿಧಾನಸಭೆಯ ಪ್ರಚಾರದಲ್ಲಿ ಮೋದಿ ಎಫೆಕ್ಟ್ ಯಾವ ರೀತಿಯಾಗಿ ವರ್ಕೌಟ್ ಆಗಿತ್ತು ಅನ್ನೋದನ್ನ ಕೂಡ ನೋಡಿದ್ರೆ ಬಹುಮತದ ಅಂಚಿನಲ್ಲಿ ಎಡವಿತ್ತು ಬಿಜೆಪಿ ಪಕ್ಷ. ಮೋದಿ ಸಮಾವೇಶಗಳಿಂದಲೇ ಸೆಂಚುರಿ ಅಂತ ಹೇಳಿದ್ರು ಬಿಜೆಪಿಯ ನಾಯಕರು ಕೂಡ. ಯಾಕೆಂದ್ರೆ 104 ಸ್ಥಾನ, ಅತಿ ದೊಡ್ಡ ಪಕ್ಷವಾಗಿ ಕರ್ನಾಟಕದಲ್ಲಿ ಹೊರಹೊಮ್ಮಿತ್ತು ಭಾರತೀಯ ಜನತಾ ಪಾರ್ಟಿ. ಇಲ್ಲಿ ಪ್ರಮುಖವಾಗಿ ಮೋದಿಯ ಅಲೆ ಕೂಡ ವರ್ಕೌಟ್ ಆಗಿತ್ತು, ಮೋದಿಯ ರ್ಯಾಲಿಗಳು ವರ್ಕೌಟ್ ಆಗಿದ್ವು. ಇನ್ನು ಈ ಬಾರಿ ಲೋಕಸಭೆ ಎಲೆಕ್ಷನ್ಗೆ, ಅಂದ್ರೆ ಕಳೆದ ಬಾರಿ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇತ್ತು. ಸಿದ್ದರಾಮಯ್ಯನವರ ಸರ್ಕಾರವನ್ನ ಟಾರ್ಗೆಟ್ ಮಾಡಿದ್ರು ನರೇಂದ್ರ ಮೋದಿ ಅವರು. ಈ ಬಾರಿ ಕುಮಾರಸ್ವಾಮಿ ಅವರ ನೇತೃತ್ವದ ಸಮ್ಮಿಶ್ರ ಸರ್ಕಾರ, ಕಾಂಗ್ರೆಸ್ JDS ನೇತೃತ್ವದ ಸಮ್ಮಿಶ್ರ ಸರ್ಕಾರ ಇದೆ. ಸೊ ಹೀಗಾಗಿ ದೋಸ್ತಿ ನಾಯಕರನ್ನ ಟಾರ್ಗೆಟ್ ಮಾಡಲಿದ್ದಾರೆ ನರೇಂದ್ರ ಮೋದಿ ಅವರು. ಇನ್ನು ಯಾವ ರೀತಿಯಾಗಿ ಮೋದಿಯ ಸುನಾಮಿ ಕೂಡ ವರ್ಕೌಟ್ ಆಗಿತ್ತು ಅನ್ನೋದನ್ನ ನೀವು ಕೂಡ ನೋಡ್ತಾ ಇದ್ದೀರಾ. ಒಂದು ಗ್ರಾಫಿಕ್ಸ್ ನಲ್ಲಿ ಬಲಭಾಗದ ವಿಂಡೋದಲ್ಲಿ ಯಾವ ರೀತಿಯಾಗಿ ವರ್ಕೌಟ್ ಆಗಿತ್ತು ಮೋದಿಯ ಸುನಾಮಿ ಅಂತ. ಈ ಬಾರಿ ಮೋದಿಯ ಸುನಾಮಿ ಲೋಕಸಭೆಯಲ್ಲಿ ಯಾವ ರೀತಿಯಾಗಿ ಎದ್ದೇಳುತ್ತೆ ಅನ್ನುವ ಕುತೂಹಲಕ್ಕೂ ಕೂಡ ಮೇ 23ರಂದು ಬ್ರೇಕ್ ಬೀಳಲಿದೆ. ಸೊ ನೋಡ್ತಾ ಇದೀವಿ ಮೋದಿ ಸುನಾಮಿ ಯಾವ ರೀತಿಯಾಗಿ ವರ್ಕೌಟ್ ಆಗಿತ್ತು ಅಂತ. 2014 ಯಾವ ರೀತಿಯಾಗಿ ವರ್ಕೌಟ್ ಆಗಿತ್ತು, 2018ರಲ್ಲಿ ಯಾವ ರೀತಿಯಾಗಿ ಬಿಜೆಪಿ ಸುನಾಮಿ ಅಂದ್ರೆ ಮೋದಿಯ ಸುನಾಮಿಯಿಂದ ಆ ಒಂದು ಸ್ಥಾನಗಳನ್ನ ಹೆಚ್ಚಿಸಿಕೊಂಡಿತ್ತು ಅಂತ. 2014ರಲ್ಲಿ ಕರಾವಳಿ ಕರ್ನಾಟಕ ಭಾಗದಲ್ಲಿ 21 ಸ್ಥಾನಗಳು ಇರುವಂತದ್ದು. ಆ ಒಂದು ಭಾಗದಲ್ಲಿ ಈ ಬಾರಿ ಯಾವ ರೀತಿಯಾಗಿ ಬಿಜೆಪಿ ಕಂಪ್ಲೀಟ್ ಆಗಿ ಸ್ವೀಪ್ ಮಾಡಿತ್ತು, 2 ಕ್ಷೇತ್ರಗಳನ್ನ ಬಿಟ್ಟು ಅನ್ನೋದನ್ನ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ. ಮತ್ತು ಒಂದ್ ಕಡೆ ಮಧ್ಯ ಕರ್ನಾಟಕ ಭಾಗದಲ್ಲಾಗಿರ್ಬೋದು, ಅಥವಾ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಾಗಿರ್ಬೋದು, ಬೆಂಗಳೂರಿನಲ್ಲಾಗಿರ್ಬೋದು, ಇಲ್ಲೆಲ್ಲಾ ಕಡೆನೂ ಕೂಡ ಮೋದಿ ಅವರ ಅಲೆ ವರ್ಕೌಟ್ ಆಗಿತ್ತು. ಇನ್ನು ಜಿಲ್ಲಾವಾರು ನೋಡುವುದಾದ್ರೆ ಇಲ್ಲಿ ಪ್ರಮುಖವಾಗಿ ಯಾವ ರೀತಿಯಾಗಿ ಬಿಜೆಪಿಯ ಅಲೆ ವರ್ಕೌಟ್ ಆಗಿತ್ತು ಅನ್ನೋದನ್ನ, ಇಲ್ಲಿ ಪ್ರಮುಖವಾಗಿ ಬಳ್ಳಾರಿ ಜಿಲ್ಲೆಯಲ್ಲಾಗಿರ್ಬೋದು ಅಥವಾ ರಾಯಚೂರಿನಲ್ಲಾಗಿರ್ಬೋದು, ಈ ರೀತಿಯಾಗಿ ಒಂದೊಂದು ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಮೋದಿ ಅಲೆ ವರ್ಕೌಟ್ ಆಗಿತ್ತು. ಬೆಳಗಾವಿಯಲ್ಲಾಗಿರ್ಬೋದು, ಮತ್ತು ಒಂದ್ ಕಡೆ ಚಾಮರಾಜನಗರ, ಅಲ್ಲೂ ಕೂಡ ಚಾಮರಾಜನಗರದಲ್ಲೂ ಕೂಡ 2 ಸೀಟನ್ನ ಗೆದ್ದುಕೊಂಡಿತ್ತು ಬಿಜೆಪಿ. ಉಡುಪಿ ಅಂತೂ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ವಾಶ್ ಔಟ್ ಆಗಿತ್ತು. ಹಾಗೆ ಚಿಕ್ಕಮಗಳೂರಿನಲ್ಲೂ ಕೂಡ ಶೃಂಗೇರಿ 1 ಕ್ಷೇತ್ರ ಬಿಟ್ಟು ಇನ್ನೆಲ್ಲಾ ಕ್ಷೇತ್ರಗಳಲ್ಲೂ ಬಿಜೆಪಿ ಅಬ್ಬರಿಸಿತ್ತು. ಬಂಗಾರಪೇಟೆ ಕ್ಷೇತ್ರದಲ್ಲೂ ಕೂಡ ಗಣನೀಯವಾದಂತ ಮತಗಳಿಕೆಯನ್ನ ಗಳಿಸಿಕೊಂಡಿತ್ತು ಬಿಜೆಪಿ. ಈ ರೀತಿಯಾಗಿ ಕರ್ನಾಟಕದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅಂದ್ರೆ ಬಿಜೆಪಿಯ ಅಲೆ ವರ್ಕೌಟ್ ಆಗಿತ್ತು, ಮೋದಿ ಅವರ ಅಲೆ ವರ್ಕೌಟ್ ಆಗಿತ್ತು. ಜಮಖಂಡಿ ಸೇರಿದಂತೆ ಸಾಕಷ್ಟು ಕಡೆ ಬಿಜೆಪಿ ಯಾವ ರೀತಿಯಾಗಿ ಅಲ್ಲಿ ಮತ ಪ್ರಮಾಣವನ್ನ ಹೆಚ್ಚಿಸಿಕೊಂಡಿತ್ತು ಅನ್ನೋದನ್ನ ಕೂಡ ನೀವು ನೋಡಿದ್ರೆ. ಇಲ್ಲಿ ಪ್ರಮುಖವಾಗಿ ಮೋದಿ ಅವರ ಅಲೆ ವಿಧಾನಸಭೆಯಲ್ಲಿ ಯಾವ ರೀತಿಯಾಗಿ ಬೀಸಿತ್ತು ಕರ್ನಾಟಕದಲ್ಲಿ ಅನ್ನೋದನ್ನ.
30 ಜಿಲ್ಲೆಗಳಲ್ಲಿ ರಾಜ್ಯದ 30 ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಪ್ರಚಾರವನ್ನ ಮಾಡಿದ್ರು, ಯಾವ ರೀತಿಯಾಗಿ ವರ್ಕೌಟ್ ಆಗಿತ್ತು ಅನ್ನೋದನ್ನ ಕೂಡ ತೋರಿಸ್ತಾ ಇದ್ದೀವಿ. ಮೋದಿ ಅವರು ಪ್ರಚಾರವನ್ನ ಕೈಗೊಂಡ ಕಡೆ ಯಾವ ರೀತಿಯಾಗಿ ಅಲ್ಲಿ ಬಿಜೆಪಿಯ ಸೀಟ್ಗಳು ಜಾಸ್ತಿ ಆಗಿತ್ತು ಅನ್ನೋದು.